ಕೆಎಎಸ್ ಅಧಿಕಾರಿ ಕೆ ರಂಗನಾಥ್ ವಿರುದ್ಧ ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಸಿಬಿಗೆ ದೂರು ಕೊಟ್ಟರೂ ಕ್ರಮ ತೆಗೆದುಕೊಂಡಿಲ್ಲ. ಕ್ರಮ ತೆಗೆದುಕೊಳ್ಳೋದಕ್ಕೆ ಕೋರ್ಟ್ ಈಗ ಗರಂ ಆಗಿದೆ. ಎಸಿಬಿ ವಿರುದ್ಧ ಕೋರ್ಟ್ ಗರಂ ಆಗಿರುವಂತದ್ದು. ಎಸಿಬಿಗೆ ದೂರನ್ನ ಕೊಟ್ಟರೂ ಕೂಡ ರಂಗನಾಥ್ ವಿರುದ್ಧ ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಸಿಬಿಗೆ ದೂರನ್ನ ಕೊಟ್ಟರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮ ತೆಗೆದುಕೊಂಡಿಲ್ಲ ಅಂತ ಕೋರ್ಟ್ ಗರಂ ಆಗಿದೆ. ರಂಗನಾಥ್ ವಿರುದ್ಧ ಭ್ರಷ್ಟಾಚಾರ ಆರೋಪದ ಬಗ್ಗೆ ಟಿವಿ9 ಕೂಡ ವರದಿಯನ್ನ ಪ್ರಸಾರ ಮಾಡಿತ್ತು. ಸಿಬಿಐ ತನಿಖೆಗೆ ನಿರ್ದೇಶನ ಕೋರಿದಂತಹ ಪಿಐಎಲ್ ವಿಚಾರಣೆಯನ್ನ ನಡೆಸಲಾಗಿತ್ತು. ಇನ್ನು ಎಸಿಬಿಗೆ ದೂರು ನೀಡಿದ್ರೂ ಕೂಡ ಕ್ರಮ ತೆಗೆದುಕೊಂಡಿಲ್ಲ ಅಂತ ಅರ್ಜಿದಾರರು ಕೋರ್ಟ್ ಮೊರೆ ಹೋಗಿರ್ತಾರೆ. ಹೈಕೋರ್ಟ್ಗೆ ಅರ್ಜಿದಾರ ಕೃಷ್ಣರಾಮಯ್ಯ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಕಂಪ್ಲೇಂಟ್ ಕೊಟ್ಟರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಈ ಅಧಿಕಾರಿಯ ವಿರುದ್ಧ ಅಂತ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿವಿ9 ಕೂಡ ವಿಸ್ತೃತವಾದಂತಹ ವರದಿಯನ್ನ ಪ್ರಸಾರ ಮಾಡಲಾಗಿರುತ್ತೆ. ಜುಲೈ 27ರಂದೇ ದೂರು ನೀಡಿದ್ರು, ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಅಂತ ಕೋರ್ಟ್ ಪ್ರಶ್ನೆಯನ್ನ ಮಾಡಿರುವಂತದ್ದು. ಎಸಿಬಿಗೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಎಎಸ್ ಓಖಾ ಈ ಪ್ರಶ್ನೆಯನ್ನ ಮಾಡಿದ್ದಾರೆ. ತರಾಟೆಗೆ ತೆಗೆದುಕೊಂಡಿದ್ದಾರೆ. ಎಸಿಬಿ ಅಧಿಕಾರಿಗಳಿಗೆ ಡಿಸೆಂಬರ್ 11ರ ಒಳಗೆ ಪ್ರತಿಕ್ರಿಯಿಸೋದಕ್ಕೆ ಸರ್ಕಾರಕ್ಕೆ ಹಾಗೆ ಎಸಿಬಿಗೆ ಸೂಚನೆಯನ್ನ ಕೊಟ್ಟಿದೆ. ಇಬ್ರು ಕೂಡ ಉತ್ತರ ಕೊಡಬೇಕಾಗುತ್ತೆ. ಎಸಿಬಿ ಅಧಿಕಾರಿಗಳು ಹಾಗೆ ಸರ್ಕಾರ ಇಬ್ರು ಕೂಡ ಉತ್ತರ ಕೊಡಬೇಕಾಗುತ್ತೆ. ಈ ಅಧಿಕಾರಿಯ ವಿರುದ್ಧ ದೂರು ದಾಖಲಾಗಿದ್ರು ಕೂಡ, ದೂರನ್ನ ಕೊಟ್ಟರೂ ಕೂಡ ನೀವು ಯಾಕೆ ಕ್ರಮವನ್ನ ತೆಗೆದುಕೊಂಡಿಲ್ಲ ಅಂತ ಎಸಿಬಿ ಅಧಿಕಾರಿಗಳಿಗೆ ಪ್ರಶ್ನೆಯನ್ನ ಕೇಳಿರುವಂತದ್ದು. ಬೆಂಗಳೂರು ಉತ್ತರ ಉಪ ವಿಭಾಗಾಧಿಕಾರಿಯಾಗಿದ್ದಂತಹ ಕೆ ರಂಗನಾಥ್ ಲಾಕ್ಡೌನ್ ವೇಳೆ ಕೂಡ ಅಕ್ರಮ ಆದೇಶಗಳನ್ನ ನೀಡಿದಂತ ಆರೋಪ ಇದೆ. ದಾಖಲೆ ಪರಿಶೀಲಿಸದೆ ಖಾಸಗಿ ವ್ಯಕ್ತಿಗಳಿಗೆ ಖಾತೆ ಮಾಡಿಕೊಂಡಿರುವಂತ ಆರೋಪ ಇದೆ. ಸದ್ಯಕ್ಕೆ ಹಾಗೆ 100 ಎಕರೆ ಜಮೀನು ಅಕ್ರಮ ಖಾತೆ ಮಾಡಿಕೊಟ್ಟಿರುವಂತ ಆರೋಪ ಕೂಡ ರಂಗನಾಥ್ ವಿರುದ್ಧ ಇರುವಂತದ್ದು. ಈ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟಂತೆ ಟಿವಿ9 ಕೂಡ ವಿಸ್ತೃತವಾದಂತಹ ವರದಿಯನ್ನು ಪ್ರಸಾರ ಮಾಡಲಾಗಿತ್ತು. ಟಿವಿ9 ವಿಸ್ತೃತ ವರದಿ ಪ್ರಕಟಿಸಿದ ಬೆನ್ನಲ್ಲೇ ಹೈಕೋರ್ಟ್ ಕೂಡ ಈ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು. ಸರ್ಕಾರಕ್ಕೆ ಹಾಗೆ ಎಸಿಬಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡಲಾಗಿದೆ. ಡಿಸೆಂಬರ್ 11ರ ಒಳಗೆ ನೀವು ಉತ್ತರವನ್ನ ಕೊಡಬೇಕು. ಯಾಕೆ ಇನ್ನು ಆ ಅಧಿಕಾರಿಯ ವಿರುದ್ಧ ಕ್ರಮ ತೆಗೆದುಕೊಂಡಿಲ್ಲ, ಅಥವಾ ಇದ್ರ ಬಗ್ಗೆ ಯಾಕೆ ಯಾವುದೇ ರೀತಿಯಾದಂತಹ ತನಿಖೆಯನ್ನ ನಡೆಸಿಲ್ಲ ಅನ್ನೋ ಒಂದು ತರಾಟೆಗೆ ತೆಗೆದುಕೊಂಡಿರುವಂತದ್ದು ಎಸಿಬಿ ಅಧಿಕಾರಿಗಳನ್ನ ಹಾಗೆ ಸರ್ಕಾರವನ್ನ. ಇಬ್ರಿಗೂ ಕೂಡ ಕೋರ್ಟ್ ಚಾಟಿ ಬೀಸಿದೆ. ಡಿಸೆಂಬರ್ 11ನೇ ತಾರೀಕು ಉತ್ತರವನ್ನ ಕೊಡಬೇಕು ಅಂತ ಹೇಳಿದೆ. 27/7/2020 ನಾವು ಎಸಿಬಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿರ್ತೀವಿ. ಆ ಕಂಪ್ಲೇಂಟ್ ಅನುಸಾರ ಎಸಿಬಿ ಅವರು ಯಾವುದೇ ರೀತಿ ಕ್ರಮ ತಗೊಂಡಿರೋದಿಲ್ಲ. ಇದನ್ನು ನಾವು ನೋಡಿ ಮತ್ತೆ ನಾವು ಹೈಕೋರ್ಟ್ ಆಫ್ ಕರ್ನಾಟಕ ಅಪ್ರೋಚ್ ಮಾಡಿದ್ವಿ PIL ಮುಖಾಂತರ. ಅದು ನಿನ್ನೆ ಹೈಕೋರ್ಟು ಇದು ಇನ್ಸ್ಟ್ರಕ್ಷನ್ ಮಾಡಿದೆ ಎಸಿಬಿಗೆ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿಗೆ. ಈ ತನಿಖೆ ಏನು ನಡೆದಿಲ್ಲ ಅಂತ ಇವರು ಅರ್ಜಿದಾರರು ಮಾಡಿದ್ದಾರೆ. ಈ ತನಿಖೆ ಏನಾಗಿದೆ ಅಂತೇಳಿ ನೀವು ನಮ್ಗೆ ಅಪ್ಡೇಟ್ ಮಾಡಿ ಅಂತ 11 ಡಿಸೆಂಬರ್ 2020 ಡೇಟ್ ಕೊಟ್ಟಿದ್ದಾರೆ ಸರ್. ಯಾರ ಮೇಲೆ ಹಾಕಿದ್ರಿ? ಏನು ರಂಗನಾಥ್ ಅನ್ನೋರ ಮೇಲೆ ಸರ್. ಅವರು ನಾರ್ತ್ ಎಸಿ ಆಗಿದ್ರು. ಸರಿಸುಮಾರು ಒಂದು 37-39 ಎಕರೆ ಇದು ಅಕ್ರಮ ನಡೆದಿದೆ ಅಂತೇಳಿ ನಾವು ಅವ್ರ ಅನುಸಾರ ನಾವು ಅವರ ವಿರುದ್ಧವಾಗಿ ನಾವು ದೂರು ನೀಡಿದ್ವಿ. ಟಿವಿ9 ಕೂಡ ಇದನ್ನ ಬಯಲ್ಗಿಳಿದಿತ್ತು. ಅದಾದ್ಮೇಲೆ ನಾವು PIL ಹೋಗಿದ್ದೀವಿ. ಈ ಒಂದು ಹೈಕೋರ್ಟ್ ಇನ್ಸ್ಟ್ರಕ್ಟ್ ಮಾಡಿರೋ ಪ್ರಕಾರ ನಮಗೂ ಒಂದು ಜುಡಿಷರಿ ಮೇಲೆ ಒಂದು ನಂಬಿಕೆ ಬಂದಿದೆ. ಸರ್ಕಾರ ಏನು ಕ್ರಮ ತಗೊಂಡಿಲ್ಲ, ಎಸಿಬಿ ಏನು ಕ್ರಮ ತಗೊಂಡಿಲ್ಲ. ಈಗ ಜುಡಿಷರಿ ಸ್ವಲ್ಪ ಇನ್ಸ್ಟ್ರಕ್ಟ್ ಮಾಡಿರೋದ್ರಿಂದ ಅಟ್ಲೀಸ್ಟ್ ಕ್ರಮ ತಗೊಂಡು ಏನಾದ್ರು ಒಂದು ನ್ಯಾಯ ದೊರಕಿಸ್ಕೊಡುತ್ತೆ ಅಂತೇಳಿ ಅನ್ಕೊಂಡಿದ್ದೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಜ್, ಸದ್ಯಕ್ಕೆ ಕೆಎಸ್ ಅಧಿಕಾರಿ ರಂಗನಾಥ್ ವಿರುದ್ಧ ಭ್ರಷ್ಟಾಚಾರ ಆರೋಪ ಇರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೋರ್ಟ್ ಸದ್ಯಕ್ಕೆ ಎಸಿಬಿ ಅಧಿಕಾರಿಗಳಿಗೆ ಹಾಗೆ ಸರ್ಕಾರಕ್ಕೆ ಒಂದಷ್ಟು ಪ್ರಶ್ನೆಯನ್ನು ಕೇಳಿದೆ, ತರಾಟೆಗೆ ತೆಗೆದುಕೊಂಡಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಹಾಗಾದ್ರೆ ಕೋರ್ಟ್ ಏನೆಲ್ಲ ಕೇಳಿದೆ ಅಂತ? ಶಮಂತ್, ಏನು ಈ ಕೆಎಸ್ ಅಧಿಕಾರಿ ಬೆಂಗಳೂರು ಉತ್ತರ ಉಪವಿಭಾಗದ ಕೆಎಸ್ ಅಧಿಕಾರಿಗೆ ಎಸಿ ಆಗಿ ಕೆಲಸ ಮಾಡ್ತಾರೆ. ಇವ್ರ ವಿರುದ್ಧ ಈಗಾಗಲೇ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ದವು. ಸರ್ಕಾರದ ಗೋಮಾಳ ಜಮೀನಿಗೆ ಸಂಬಂಧಪಟ್ಟಂತೆ ಪರಬಾರಿ ಭೂಗಳರ ಜೊತೆ ಕೂಡಿ ಅಕ್ರಮವಾಗಿ ಖಾತೆ ಮಾಡಿಕೊಡಕ್ಕೆ ಸೂಚನೆ ಕೊಟ್ಟಿದ್ರಂತೆ ಇವ್ರ ಮೇಲೆ ಆರೋಪ ಕೇಳಿ ಬಂದಿತ್ತು. ಇದರ ಮೇರೆಗೆ ಟಿವಿ9 ಕೂಡ ಈತನ ಕರ್ಮಕಾಂಡದ ಬಗ್ಗೆ ಬಯಲಿಗೆಳೆದಿತ್ತು. ಇದರ ಬೆನ್ನಲ್ಲೇ
ಕೃಷ್ಣ ರಾಮಯ್ಯ ಅನ್ನೋರು ಕೂಡ ಒಂದು ದೂರನ್ನು ಕೊಟ್ಟಿದ್ರು. ಇದರ ಮೂಲಕ ಹೈಕೋರ್ಟ್ ಅಪೀಲ್ ಹೋಗಿದ್ರು. ಹೈಕೋರ್ಟ್ ಇದೀಗ ACB ಹಾಗೂ ಸರ್ಕಾರಕ್ಕೆ ಒಂದು ಸೂಚನೆ ಕೊಟ್ಟಿರುವಂಥದ್ದು. ಈತನ ವಿರುದ್ಧ ಕಳೆದ ಜುಲೈ 27ರಲ್ಲಿ ಒಂದು ACBಯಲ್ಲಿ ಕಂಪ್ಲೇಂಟ್ ಲಾಡ್ಜ್ ಆಗಿದೆ. ಆಗಿದ್ರೂ ಯಾಕೆ ಇನ್ನೂ ಕೂಡ ವಿಚಾರಣೆ ಮಾಡಿಲ್ಲ, ಕೂಡಲೇ ಅದರ ಒಂದು ಏನೆಲ್ಲ ವರದಿ ಮಾಡಿದ್ದಾರೆ, ಏನೆಲ್ಲ ತನಿಖೆ ಮಾಡಿದ್ರೆ ಕೂಡಲೇ ಒಂದು ವರದಿಯನ್ನು ಕೊಡಬೇಕು ಅಂತ ಹೈಕೋರ್ಟ್ ಒಂದು ಡೆಡ್ಲೈನ್ ಅನ್ನು ಕೊಟ್ಟಿರುವಂಥದ್ದು. ಡಿಸೆಂಬರ್ 11ರ ಒಳಗಾಗಿ ಕಂಪ್ಲೀಟ್ ಇದರ ಮಾಹಿತಿಯನ್ನು ಕೊಡಬೇಕು. ಯಾಕಂದ್ರೆ ಈ ಅಧಿಕಾರಿಯ ವಿರುದ್ಧ ಕಳೆದ 4 ತಿಂಗಳ ಹಿಂದೆ ಕಂಪ್ಲೇಂಟ್ ಲಾಡ್ಜ್ ಆಗಿದೆ. ಈತ ಬೆಂಗಳೂರು ಉತ್ತರ ಉಪವಿಭಾಗದ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಏನೆಲ್ಲ ಅಕ್ರಮಗಳನ್ನು ಮಾಡಿದ್ದಾರೆ, ಸರ್ಕಾರಿ ಗೋಮಾಳ ಜಮೀನಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಭೂಗಳ್ಳರ ಪಾಲಾಗುವಂತೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡುಬರುತ್ತದೆ. ಜೊತೆಗೆ ಅಂದಿನ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್ ಅವರು ಈತನ ಬಗ್ಗೆ ಒಂದು ಸರ್ಕಾರಕ್ಕೂ ಒಂದು ವರದಿಯನ್ನು ಕೊಟ್ಟಿರ್ತಾರೆ. ಈತ ಮಾಡಿದ ಲೋಪದೋಷಗಳಿಂದ ಪಟ್ಟಿಯನ್ನು ರೆಡಿ ಮಾಡಿ ಕೊಟ್ಟಿರ್ತಾರೆ. ಆಗಿದ್ರೂ ಕೂಡ ಸರ್ಕಾರ ಕೂಡ ಈತನ ಬಗ್ಗೆ ಒಂದು ತನಿಖೆ ಮಾಡ್ತಾ ಇಲ್ಲ, ACB ಕೂಡ ಇದರ ಬಗ್ಗೆ ತನಿಖೆ ಮಾಡ್ತಾ ಇಲ್ಲ. ಹೀಗಾಗಿ ಇವರು ಕೃಷ್ಣರಾಮಯ್ಯ ಅನ್ನೋ ಒಂದು ದೂರುದಾರರು ಈತನ ವಿರುದ್ಧ ಹೈಕೋರ್ಟ್ ಮೊರೆ ಹೋಗಿದ್ರು, ಎಲ್ಲೂ ಕೂಡ ನ್ಯಾಯ ಸಿಗ್ತಾ ಇಲ್ಲ. ಹೀಗಾಗಿ ಇದರ ಬಗ್ಗೆ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಹೈಕೋರ್ಟ್ ನ್ಯಾಯಾಧೀಶರಿಗೆ ಒಂದು ಸೂಚನೆ ಕೊಟ್ಟಿರುವಂಥದ್ದು. ಈತನ ವಿರುದ್ಧ ಈಗಾಗಲೇ ಏನೆಲ್ಲ ತನಿಖೆ ಮಾಡಿದ್ದೀರಿ, ಯಾಕೆ ಡಿಲೇ ಆಗ್ತಿದೆ ಅನ್ನೋದನ್ನು ಅಂತಿಮ ವರದಿಯನ್ನು ಡಿಸೆಂಬರ್ 11ರೊಳಗೆ ಕೊಡಬೇಕು ಅಂತ ಒಂದು ಶಿಫಾರಸು ಮಾಡಿರುವಂಥದ್ದು. ಎಲ್ಲ ಒಂದು ಕಡೆ ಈತ ಒಬ್ಬ ಪ್ರಭಾವಿ ಅಧಿಕಾರಿಯಾಗಿದ್ದು ಈತನಿಗೆ ಸರ್ಕಾರದಲ್ಲೂ ಕೂಡ ಸಾಕಷ್ಟು ಒಂದು ಪ್ರಭಾವಿ ರಾಜಕಾರಣಿಗಳ ಸಪೋರ್ಟ್ ಇದೆ. ಹೀಗಾಗಿ ಈತನ ವಿರುದ್ಧ ತನಿಖೆ ಮಾಡ್ತಾ ಇಲ್ಲ ಅಂತ ACB ಮೂಲಗಳಿಂದ ಕೇಳಿ ಬರ್ತಾ ಇರುವಂಥದ್ದು. ACB ಕೂಡ ಈಗಾಗಲೇ ಸರ್ಕಾರಕ್ಕೂ ಒಂದು ಮನವಿಯನ್ನು ಮಾಡ್ಕೊಂಡಿದೆ, ಆತನ ಬಗ್ಗೆ ವಿಚಾರಣೆ ಮಾಡಬೇಕು, ನಿಮ್ಮ ಅನುಮತಿ ಕೊಡಿ ಅಂತ ಕೇಳ್ಕೊಂಡಿದೆ. ಇನ್ನೂ ಕೂಡ ಅನುಮತಿಯನ್ನು ACB ಅವರು ಕೂಡ ಸರ್ಕಾರ ಕೊಡ್ತಾ ಇಲ್ಲ. ಹೀಗಾಗಿ ಎಲ್ಲೊಂದು ಕಡೆ ಈತನ ಒಂದು ಕಂಪ್ಲೀಟ್ ಪ್ರಕರಣ ಇದೆ, ಸಾಕಷ್ಟು ಅನುಮಾನಗಳನ್ನ ಉಂಟು ಮಾಡಿತ್ತು. ಈಗ ಹೈಕೋರ್ಟ್ ಮಧ್ಯವಹಿಸಿರೋದ್ರಿಂದ ಇನ್ನು ಮುಂದೆ ಆದರೂ ಪಕ್ಷಪಾತವಾಗಿ ತನಿಖೆಯಾಗಿ ಈತನ ವಿರುದ್ಧ ಏನಾದರೂ ಕ್ರಮ ಜರುಗಿಸಂತ ಕಾದು ನೋಡಬೇಕಾಗುತ್ತೆ. ಶಮಂತ್, ಧನ್ಯವಾದ ಶಿವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.